ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಶನ್. ನಾನು ರಾಹುಲ್ ದಯಾನ್. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಏಮ್ಸ್ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಅಭ್ಯರ್ಥಿಗಳಿಗೆ ಏಮ್ಸ್ ಈಗ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಏಮ್ಸ್ ಸಾಮಾನ್ಯ ನೇಮಕಾತಿ ಪರೀಕ್ಷೆಗೆ ಹೊಸ ಅಧಿಸೂಚನೆ ಹೊರಡಿಸಿದ್ದು, ದೇಶದ ವಿವಿಧ ವೈದ್ಯಕೀಯ ಸಂಸ್ಥೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವಿಭಾಗಗಳಲ್ಲಿ 1300ಕ್ಕೂ ಹೆಚ್ಚು ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಮುಂದಾಗಿದೆ. ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ನವೆಂಬರ್ 14ರಂದೇ ಪ್ರಾರಂಭವಾಗಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಹತೆ ಏನು ಅಂತ ನಾವು ನೋಡ್ತಾ ಹೋದರೆ, ಆಸಕ್ತರು ಡಿಸೆಂಬರ್ 2ರವರೆಗೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಬಹುದು. ವೈದ್ಯಕೀಯ, ತಾಂತ್ರಿಕ, ಆಡಳಿತಾತ್ಮಕ ಅಥವಾ ಸಹಾಯಕ ಸಿಬ್ಬಂದಿ ಸೇವೆಯಲ್ಲಿ ಅನುಭವ ಇರೋರಿಗೆ ಇದು ಉತ್ತಮ ಅವಕಾಶ ಅಂತ ಹೇಳಬಹುದು. ಈ ಪರೀಕ್ಷೆ ಡಿಸೆಂಬರ್ 22 ಮತ್ತು 24ರ ನಡುವೆ ನಡೆಯುತ್ತೆ. ಇನ್ನು ಖಾಲಿ ಹುದ್ದೆಗಳು ಯಾವ್ಯಾವು ಅಂತ ನಾವು ನೋಡೋ ಹಾಗಿದ್ರೆ, ಏಮ್ಸ್ ನೇಮಕಾತಿ ಮಾಡೋ ಮೂಲಕ ವಿವಿಧ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡುತ್ತೆ. ಆಹಾರ ತಜ್ಞ, ವಾರ್ಡನ್, ಸಹಾಯಕ ಆಡಳಿತಾಧಿಕಾರಿ, ಕಾರ್ಯನಿರ್ವಾಹಕ ಸಹಾಯಕ, LDC, UDC, ಜೂನಿಯರ್ ಮತ್ತು ಸೀನಿಯರ್ ಆಡಳಿತಾತ್ಮಕ ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ಗಳು ಅಂದರೆ ಇದರಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇವೆಲ್ಲವೂ ಬರುತ್ತೆ. ಅದರ ಜೊತೆಗೆ ತಾಂತ್ರಿಕ ಸಹಾಯಕ, ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಫಾರ್ಮಸಿಸ್ಟ್, ಸ್ಟೋರ್ ಕೀಪರ್, ಕ್ಯಾಶಿಯರ್, ಅಕೌಂಟ್ಸ್ ಆಫೀಸರ್, ಲೈಬ್ರರಿ ಅಸಿಸ್ಟೆಂಟ್, ಮೆಡಿಕಲ್ ರೆಕಾರ್ಡ್ಸ್ ಆಫೀಸರ್, ಕೋಡಿಂಗ್ ಕ್ಲರ್ಕ್, ಸ್ಟೆನೋಗ್ರಾಫರ್, ಖಾಸಗಿ ಕಾರ್ಯದರ್ಶಿ, ವೈದ್ಯಕೀಯ ಸಮಾಜ ಕಲ್ಯಾಣ, ಭದ್ರತೆ ಮತ್ತು ಅಗ್ನಿಶಾಮಕ ಅಧಿಕಾರಿ, ಭ್ರೂಣಶಾಸ್ತ್ರಜ್ಞ, ಅಗ್ನಿಶಾಮಕ ತಂತ್ರಜ್ಞ, ಚಾಲಕ, ಬಹುಪಯೋಗಿ ಕೆಲಸಗಾರ, ನೈರ್ಮಲ್ಯ ನಿರೀಕ್ಷಕ, ಜೂನಿಯರ್ ಹಿಂದಿ ಅನುವಾದಕ, ಯೋಗ ಬೋಧಕ, ದರ್ಜಿ, ಯಂತ್ರಶಾಸ್ತ್ರಜ್ಞ, ಛಾಯಾಗ್ರಾಹಕ ಮತ್ತು ಹಲವಾರು. ಜೊತೆಗೆ ಇತರೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಹುದ್ದೆಗಳ ಭರ್ತಿ ಮಾಡೋಕೆ ಏಮ್ಸ್ ನಿರ್ಧಾರ ಮಾಡಿದೆ. ಇನ್ನು ಕಾಮರ್ಸ್, ಆರ್ಟ್ಸ್, ಸೈನ್ಸ್ನಲ್ಲಿ ಡಿಗ್ರಿ ಮಾಡಿದವರು ಇದಕ್ಕೆ ಅಪ್ಲೈ ಮಾಡಬಹುದು. ಇಂಜಿನಿಯರಿಂಗ್, BSc, MBBS ಸೇರಿದಂತೆ ಟೆಕ್ನಿಕಲ್ ಕೋರ್ಸ್ ಮಾಡಿದವ್ರಿಗೂ ಕೂಡ ಅವಕಾಶ ಇರುತ್ತೆ. ಏಮ್ಸ್ ಅಧಿಕೃತ ವೆಬ್ಸೈಟ್ aimsexams.ac.in ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 3,000 ರೂಪಾಯಿ ಶುಲ್ಕ ಇರುತ್ತೆ. ಇನ್ನು SC, ST ಮತ್ತು EWS ಅರ್ಜಿದಾರರು 2,400 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.